ಫ್ರೆಂಡ್ಸ್, ಇವಾಗ ವರಂಗ ರೀಚ್ ಆಗಿದ್ದೀವಿ. ಜಸ್ಟ್ ಮೈನ್ ರೋಡಿಂದ ಒಂದು ಹಾಫ್ ಕಿಲೋಮೀಟ್ರು ಇಲ್ಲ, ಸ್ವಲ್ಪ ದೂರ ಬಂದುಬಿಟ್ರೆ ವರಂಗ ಸಿಗುತ್ತೆ. ಇದೊಂದು ಸ್ಮಾಲ್ ವಿಲೇಜು. ಇದು ನಾವು ಬಂದಿದ್ದಾರೆ. ಇದೊಂದು ಚಿಕ್ಕ ಪಾಂಡ್ ಥರ ಇದೆ, ಚಿಕ್ಕದಲ್ಲ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದು ಪಾಂಡು. ಈಗ ನಾವು ಈ ದಾರಿಯಲ್ಲಿ ಹಿಂಗೆ ನಡ್ಕೊಂಡು ಹೋಗಬೇಕು. ಮೇನ್ ಟೆಂಪಲ್ ಬಂದು ಆ ಜಾಗಕ್ಕೆ ಬರುತ್ತೆ, ನೋಡೋಣ ಬನ್ನಿ. ಈ ಸುಂದರವಾದ ಜಾಗದಲ್ಲಿ ಏನೇನಿದೆ ಅಂತಂದರೆ, ಸುತ್ತಲೂ ಒಂದು ದೊಡ್ಡ ಕೆರೆ ಇದೆ, ಅದರ ಮಧ್ಯದಲ್ಲಿ ಒಂದು ಜೈನ ದೇವಸ್ಥಾನ ಇದೆ, ಜೈನ ಬಸದಿ ಅಂತ ಕೂಡ ಕರಿತೀವಿ ಇದನ್ನು, ವರಂಗ ಬಸದಿ. ಇವೆಲ್ಲ ಅಷ್ಟು ಕ್ರೌಡೆಡ್ ಪ್ಲೇಸ್ಗಳೆಲ್ಲ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ಅದಕ್ಕೆ ರಶ್ ಇನ್ನೂ ಜಾಸ್ತಿ ಇಲ್ಲ ಇದು. ಮತ್ತು ಯಾರಿಗೂ ಅಷ್ಟು ಪಾಪ್ಯುಲರ್ ಡೆಸ್ಟಿನೇಷನ್ ಥರ ಅನ್ಸೋದಿಲ್ಲ. ಇಲ್ಲಿ ಜಾಗ ಅಂತೂ ತುಂಬಾ ಸೈಲೆಂಟಾಗಿರುತ್ತೆ, ಸ್ವಲ್ಪ ಕೂಡ ಯಾವುದೇ ವೆಹಿಕಲ್ ಸೌಂಡು ಈ ಥರದ್ದು ಏನೂ ಇರೋದಿಲ್ಲ ಇಲ್ಲಿ. ಟಿಕೆಟಿಗೆ ಓಕೆ ನೋಡಿ, ಇಲ್ಲ ನಮಗೆ ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದೇನೇ ಜೈನ ಬಸದಿ, ಅಲ್ಲಿಗೆ ದೋಣಿಯಲ್ಲಿ ಹೋಗಬೇಕು. ಸುತ್ತಲೂ ಹಸಿರಾಗಿರುವಂಥ ಒಂದು ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ಒಂದು ದೊಡ್ಡ ಕೆರೆ, ನೀರಿರುತ್ತೆ, ಅದರ ಮಧ್ಯದಲ್ಲಿ ಜೈನ ಬಸದಿ ಅಥವಾ ಜೈನ್ ಟೆಂಪಲ್ ಇದೆ ಅಲ್ಲಿ. ಅಲ್ಲಿಗೆ ದೋಣಿಯಲ್ಲಿ ಹೋಗಬೇಕು, ಒಂದೇ ದೋಣಿ ಇರೋದು, ಅವರೇ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ. ಎರಡಕ್ಕೂ ಸೇರಿ 20 ರೂಪಾಯಿ ತೊಗೊತಾ ಇದ್ದಾರೆ ಈಗ ಪ್ರೆಸೆಂಟ್ ಇವತ್ತು. ಈ ದೇವಸ್ಥಾನ ನಿರ್ಮಾಣ ಮಾಡಿರೋದು 12ನೇ ಶತಮಾನದಲ್ಲಿ. ಇದನ್ನು ಜೈನ ಬಸದಿ, ವರಂಗ ಬಸದಿ ಅಥವಾ ಕೆರೆ ಬಸದಿ ಅಂತ ಕೂಡ ಕರೀತಾರೆ. ಈ ಟೆಂಪಲ್ ಇರೋದು ಉಡುಪಿ ಡಿಸ್ಟ್ರಿಕ್ಟು ಕಾರ್ಕಳ ತಾಲೂಕಲ್ಲಿ. ಉಡುಪಿಯಿಂದ ಸುಮಾರು 40 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಕಾರ್ಕಳದಿಂದ ಒಂದು 23 ಕಿಲೋಮೀಟರ್ ಇದೆ. ಇಲ್ಲಿ ವಿಸಿಟ್ ಮಾಡೋದಕ್ಕೆ ಯಾವುದೇ ಎಂಟ್ರೆನ್ಸ್ ಫೀಸ್ ಏನಿಲ್ಲ, ಆದರೆ ಬೋಟಿಗೆ ಮಾತ್ರ 20 ರೂಪಾಯಿ ಟಿಕೆಟ್ ತೊಗೊಬೇಕಾಗುತ್ತೆ, ಅವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಟೈಮಿಂಗ್ಸು ಸುಮಾರು ಬೆಳಗ್ಗೆ ಪಬ್ಲಿಕ್ ಓಪನ್ ಬಂದು 8 ಗಂಟೆಗೆ, ಸಂಜೆ 5:30 6 ಗಂಟೆವರೆಗೂ ಇರುತ್ತೆ. ಸೊ ಮಧ್ಯದಲ್ಲಿ 1 ಅವರ್ ಬ್ರೇಕ್ ಕೊಡ್ಬೋದು. ಫ್ರೆಂಡ್ಸ್, ಇಲ್ಲೇ ಮೀನುಗಳಿದೆ, ಎಷ್ಟೊಂದು ಮೀನುಗಳಿದಾವೆ ನೋಡಿ. ಒಂಥರ ಕಲರ್ ಇದೆ. ಫ್ರೆಂಡ್ಸ್, ಇಲ್ಲಿ ಬಂದಿದ್ದೀವಿ ಈಗ ವರಂಗ ಜೈನ್ ಮಠದ ಹತ್ರ. ಎಂಟ್ರೆನ್ಸಲ್ಲಿ 20 ರೂಪಾಯಿ ಟಿಕೆಟ್ ಇಸ್ಕೊಂಡ್ರು ಬೋಟಿಂಗ್ಗೆ ಅಂಥೇಳಿ. ನಂದೊಂದು ಗೋಪುರ ಕ್ಯಾಮ್ರಾ ಇತ್ತು, ಅಲ್ಲೇ ಇಟ್ಕೊಂಡಿದ್ದಾರೆ, ಅಲೋ ಇಲ್ಲ ಅಂತ. ಇರೋದು ಒಂದೇ ದೋಣಿ, ಈಗ ಅದರಲ್ಲೇ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ ಬೇರೆಯವ್ರನ್ನ. ಈ ದೇವಸ್ಥಾನದ 4 ದಿಕ್ಕುಗಳಲ್ಲೂ 4 ತೀರ್ಥಂಕರರ ವಿಗ್ರಹಗಳು ಇಟ್ಟಿದ್ದಾರೆ. ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ಮತ್ತು ಅದರ ಜೊತೆಗೆ ಇಲ್ಲಿ ಲಕ್ಷ್ಮಿಗೂ ಪೂಜೆ ಮಾಡ್ತಾರೆ, ಲಕ್ಷ್ಮೀ ವಿಗ್ರಹ ಇದೆ. ಸೊ ಅದಕ್ಕೂ ಮಂಗಳಾರತಿ, ಅರ್ಚನೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ನೋಡಿ, ಇಲ್ಲಿ ಇರೋದು ಕ್ಷೇತ್ರಪಾಲ ದೇವರು, ಮೇಲ್ಗಡೆ ನಾಗದೇವತೆ ಮೂರ್ತಿ ಇದೆ. ಕ್ಷೇತ್ರಪಾಲ ಬಂದು ಈ ಕ್ಷೇತ್ರನ ಕಾಪಾಡೋದಕ್ಕೆ ಅಂತ ಇರೋ ದೇವರು. ಜೈನ ಬಸದಿಯಿಂದ ಈಗ ಮತ್ತೆ ನಾನು ದೋಣಿಯಲ್ಲಿ ವಾಪಸ್ ಬಂದಿದ್ದೀನಿ. ಎದುರುಗಡೆ ಒಂದು ಜೈನ್ ಟೆಂಪಲ್ ಇದೆ, ಅಲ್ಲಿ ವಿಸಿಟ್ ಮಾಡೋಣ. ಗೋಪ್ರೋ ಕ್ಯಾಮ್ರಾ ವಾಪಸ್ ಇಸ್ಕೊಂಡೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಫೋಟೋಗ್ರಫಿ ವಿಡಿಯೋಗ್ರಫಿ ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್ ಅಂಥೇಳಿ. ಎಸ್ಪೆಷಲಿ ಪ್ರೀ ವೆಡ್ಡಿಂಗ್ ಅಂತ ಹಾಕಿದ್ದಾರೆ. ಮೋಸ್ಟ್ಲಿ ಎಲ್ಲರೂ ಈ ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದು ಇಲ್ಲಿ
ಗಲೀಜು ಮಾಡಿ ಏನೋ ಹೋಗಿದಂಗಿದ್ದಾರೆ, ಅಂದರೆ ಬೇರೆ ಬೇರೆ ಥರ. ಅದಕ್ಕೆ ಅವರು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಈಗ. ಬಟ್ ಮೊಬೈಲ್ ತೊಗೊಂಡೋಗಿದ್ದಕ್ಕೆ ಯಾರು ಏನು ಮಾತಾಡಲಿಲ್ಲ ಅಲ್ಲಿ. ಸದ್ಯಕ್ಕೆ ಈ ಥರ ಬೇರೆ ಕ್ಯಾಮ್ರಾಗಳು ಅಲೋ ಮಾಡ್ತಾಯಿಲ್ಲ. ನೋಡಿ, ಇವಾಗ ನಾವು ದೋಣಿಯಲ್ಲಿ ಹೋಗಿದ್ದೆ ದೇವಸ್ಥಾನ, ಅದರ ಎಕ್ಸಾಕ್ಟ್ ಆಪೋಸಿಟ್ಟು ಇಲ್ಲೊಂದು ದೇವಸ್ಥಾನ ಇದೆ. ಇದನ್ನು ಬಸ್, ಜೈನ ಬಸ್ ಇದ್ರಿ 1008 ಶ್ರೀ ನೇಮಿನಾಥ ಸ್ವಾಮಿ ಬಸದಿ ಅಂತೆ. ಸೊ ಒಳಗಡೆ ಹೋಗಿ ಬರೋಣ. ಏನು ಅಡ್ಡ ಹಾಕಿದ್ದಾರೆ. ಇವೆಲ್ಲನೂ 100 ವರ್ಷಗಳ ಹಿಂದೆ ಕಟ್ಟಿರುವಂಥ ಜೈನ ಮಂದಿರಗಳು. ಕಾರ್ಕಳದ ಸುತ್ತಮುತ್ತ ಈ ಥರ ದೇವಸ್ಥಾನಗಳು ತುಂಬಾ ಇದ್ದಾವೆ. ನೋಡಿ, ಎಲ್ಲ ಕಲ್ಲುಗಳಿಂದ ಕಟ್ಟಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೂ ಕ್ಷೇತ್ರಪಾಲ ಸನ್ನಿಧಿ ಅಂತ ಒಂದು ಮಾಡಿದ್ದಾರೆ. ನಿಜವಾಗ್ಲೂ ಇದೆಲ್ಲ ಒಂದು ಅದ್ಭುತ ನಿರ್ಮಾಣ. ಇವ್ರು ಹೆಂಗೆ ಕಟ್ತಾರಪ್ಪ ಈ ಥರ ದೇವಸ್ಥಾನಗಳನ್ನ. ಕ್ಷೇತ್ರಪಾಲ ಸನ್ನಿಧಿ, ಜೈನ್ ಬಸದಿ ಒಳಗೆ ಹೋಗೋಣ. ಈ ಜಾಗಕ್ಕೆ ತಲುಪಬೇಕಂದ್ರೆ ನೀವು ಕಾರ್ಕಳದಿಂದ ಹೆಬ್ರಿ ರೋಡಿಗೆ ಬರಬೇಕು. ಆಗುಂಬೆ ಮತ್ತು ಶೃಂಗೇರಿ ಎರಡೂ ಕೂಡ ತುಂಬಾ ಹತ್ತಿರ ಇದೆ ಇಲ್ಲಿಂದ. ಇದನ್ನು ದೇವಸ್ಥಾನ ನೋಡಿಕೊಂಡು ನೀವು ಆಗುಂಬೆ ಹೋಗ್ಬೋದು, ಶೃಂಗೇರಿ ಕೂಡ ಹೋಗ್ಬೋದು. ಇಲ್ಲಿನ ವಾತಾವರಣ ಅಂತೂ ತುಂಬಾ ಪ್ರಶಾಂತವಾಗಿರುತ್ತೆ. ಈ ದೇವಸ್ಥಾನ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದು, ತುಂಬ ಹಳೇದು. ಇದಕ್ಕೆ 2 ದಾರಿ ಇದೆ. ಈ ಕಡೆಯಿಂದ ಲೆಫ್ಟ್ ಸೈಡ್ ಇನ್ನೊಂದು ದಾರಿ ಇದೆ, ನಾವು ಬಂದಿದ್ದಾರೆ ಬಿಟ್ಟು. ನಮ್ಮ ಚಿಕ್ಕಮಗಳೂರು ಟ್ರಿಪ್ ಸೀರೀಸ್ನ ಮುಂದುವರಿಸಿ ನಾವು ಉಡುಪಿಗೆ ಬಂದಿದ್ದೀವಿ. ಟೋಟಲ್ ಈ ಟ್ರಿಪ್ಪಲ್ಲಿ ಈಗಾಗಲೇ 5 ವೀಡಿಯೋ ಕಂಪ್ಲೀಟ್ ಆಗಿದೆ. ಅಷ್ಟು ವೀಡಿಯೋಸ್ ಕೂಡ ನಮ್ಮ ಚಾನಲಲ್ಲಿ ಇದೆ. ಸೊ ಯಾರನ್ನ ನೋಡಿಲ್ಲ ಅಂದರೆ ನೋಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಇದು 6ನೇ ವೀಡಿಯೋ. ಇಲ್ಲಿಂದ ಆಗುಂಬೆ ಹೋಗ್ತೀವಿ, ಅಲ್ಲಿಂದ ಶೃಂಗೇರಿ ಹೋಗ್ತೀವಿ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಎರಡೂ. ಓಕೆ ಫ್ರೆಂಡ್ಸ್, ಈ ವರಂಗದು 2 ದೇವಸ್ಥಾನಗಳು ನೋಡಿದ್ದೀವಲ್ಲ, ಬಸದಿಗಳು. ಹೇಗಿತ್ತು ಜಾಗ? ಸೊ ಚೆನ್ನಾಗಿತ್ತು ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಇಲ್ಲಿಂದ ಆಗುಂಬೆಗೆ ಹೊರಡ್ತೀನಿ ನಾನು. ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.